ಯಾರು ಯಾರು ಬಂದಿದ್ದಾರೆ? ಅರೆ ಅದಕ್ಕೆ ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದೆಯಾ? ಈ ಹೆದರಿಕೆ ಎಲ್ಲ ಏನೂ ಇಲ್ಲ ಕಣೋ. ಯಾರು ಬಂದಿರೋದು? ಇರು ಅಕ್ಕ, ಒಳಗ್ ಬಾ ಅಕ್ಕ. ಅರೆ ಪಾರ್ವತಿ, ಪಾರ್ವತಿ ಅಕ್ಕ, ಏನೇ ಆಶ್ಚರ್ಯ. ಬಾ ಒಳಗಡೆ. ಇದೇನೆ ಇದ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಬರ್ದೆ ಇನ್ನೇನಕ್ಕ, ನೀನಂತೂ ಈ ಊರಿಗೆ ಬಂದ್ ಸೆಟ್ಲ್ ಆಗ್ಬಿಟ್ಟೆ. ನೋಡ್ಬೇಕು ಅಂತ ಹೇಳ್ತಿ ಅಷ್ಟೇ, ಆದ್ರೆ ನಾವ್ ಫೋನ್ ಮಾಡಿದ್ರು ತೆಗಿಯೋದೇ ಇಲ್ಲ, ಮೆಸೇಜ್ ಮಾಡಿದ್ರು ಅಷ್ಟೇ, ಯಾವಾಗ ನೋಡ್ತೀಯ ಅಂತಾನೆ ಗೊತ್ತಾಗೋದಿಲ್ಲ, ನೋಡಿದ್ರು ರಿಪ್ಲೈನೇ ಮಾಡಲ್ಲ. ಹಿಂಗಾದ್ರೆ ಹೆಂಗಕ್ಕ? ಆದ್ರೆ ನನ್ನ ನೋಡು, ನಿನ್ನ ನೋಡ್ಬೇಕು ಅಂತ ಅನ್ಸಿದ ತಕ್ಷಣ ಪಟ್ ಅಂತ ಬಂದ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣೆ. ನೀನ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅಮ್ಮ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನನಗೂ ಫೋನ್ ಮಾಡಿದೆ. ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬರ್ತಾ ಇದ್ಲು, ನಾನೇ ಕಂಡು ಹಿಡಿದು ಕರ್ಕೊಂಡು ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ ಕಣೋ, ಅಲ್ವೇ? ಇಂಥ ಬಿಸಿಲಲ್ಲಿ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಿದ್ದಲ್ಲ, ಒಂದು ಫೋನ್ ಮಾಡಿದ್ರೆ ಯಾರಾದ್ರೂ ಕರ್ಕೊಂಡು ಬರ್ತಿರ್ಲಿಲ್ವಾ? ನಿನಗೇನ್ ಹೇಳೋಣ ಹೇಳು. ಸರಿ, ಒಬ್ಳೆ ಬಂದಿದ್ಯಲ್ಲ, ಪದ್ಮ ಬರ್ಲಿಲ್ವಾ? ಅಕ್ಕ, ಅವಳು ಓಂ ಶಕ್ತಿಗೆ ಟೂರ್ ಹೋಗೋಳೆ, ಮುಂದಿನ ಸಲ ಬರುವಾಗ ಬರ್ತೀನಿ ಅಂತ ಹೇಳಿದ್ಲು. ಸರಿ ಬಾ ಕೂತ್ಕೊ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ನೀನ್ ಹೇಗಿದೀಯಾ? ಚೆನ್ನಾಗಿದ್ದೀನಿ ಅಕ್ಕ, ಎಲ್ರೂ ಚೆನ್ನಾಗಿದ್ದಾರೆ. ಅಕ್ಕ, ಮನೆ ತುಂಬಾ ದೊಡ್ಡದಾಗಿದೆ ಅಕ್ಕ, ಅರಮನೆ ತರ ಇದೆ ನೋಡು. ಅಕ್ಕ, ನೀನು ನಮ್ಮ ಮನೆ ನೋಡ್ಲಿಲ್ಲಲ್ಲ? ಎಲ್ಲಪ್ಪ, ನಿನ್ ಮದ್ವೆ ನಡೆದಿದ್ದು ದೇವಸ್ಥಾನದಲ್ಲಿ. ಅಲ್ಲಿ ನಿನ್ ಮಾವ ಬಂದು ಗಲಾಟೆ ಮಾಡಿ ಹೊಟ್ಟೋದ್ರು. ಅದಾದ್ಮೇಲೆ ನಾವ್ ಹಂಗಿಂದಂಗೆ ಊರಿಗೆ ಹೊಟ್ಟೋದ್ವಿ. ನೀನು ಸುರಭಿ ತಾನೆ ನಿಮ್ ಅಜ್ಜಿ ತಾತನ ಆಶೀರ್ವಾದ ತಗೋಬೇಕು ಅಂತ ಈ ಮನೆಗ್ ಬಂದಿದ್ದು. ಅದಾದ್ಮೇಲೆ ಇಲ್ಲೇ ಸೆಟ್ಲ್ ಆದ್ರಿ. ಆ ಗಡಿಬಿಡಿನಲ್ಲಿ ಮನೆ ಎಲ್ಲಿ ನೋಡಕ್ಕಾಯ್ತು? ಈಗ ಬಂದಿದ್ದೀನಲ್ವಾ, ಇಡೀ ಮನೆ ನೋಡ್ತೀನಿ. ಅಮ್ಮ, ಅವಳಿಗೆ ಮನೆ ತೋರ್ಸು. ಈಗ ತಾನೇ ಸುಸ್ತಾಗಿ ಬಂದಿದ್ದಾಳೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಇರು. ಏ ಭಾಗ್ಯಕ್ಕ, ನನ್ಗೆ ನೀನು ನೋಡಿದ ತಕ್ಷಣ ಆಯಾಸ ಎಲ್ಲ ಮಂಗ್ ಮಾಯ ಆಗೋಯ್ತು. ಬೆಳಕಿದ್ದಾಗ್ಲೇ ಮನೆನೆಲ್ಲ ನೋಡ್ಬಿಡ್ಬೇಕು. ಓ, ದೇವ್ರ ಮನೆ ಅಲ್ಲಿದ್ಯಾ? ಕಿರು, ಅಲ್ಲಿಂದನೇ ಶುರು ಮಾಡ್ತೀನಿ. ಏಯ್, ನಾನೇ ತೋರಿಸ್ತೀನಿ ಕಣೆ. ಏಯ್, ನಾನು ಹೇಳದ್ ಕೇಳಿಸ್ತಿಲ್ವಾ ನಿನ್ಗೆ? ಯಾಕೆ ಮತ್ತೆ ಒಳಗ್ ಬಂದಿದ್ಯಾ? ಹೋಗು ಹೋಗು ಅಂದೆ. ಜನರಿಗೆ ಅನುಮಾನ ಬರೋದು ನಿನ್ನ ಮೇಲೆ. ಅವರು ಪ್ರಶ್ನೆ ಕೇಳೋದು ನಿನ್ನನ್ನ, ನೀನ್ ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ಭಾಗ್ಯ. ಅದು ನಿನ್ ತಲೆನೋವು ಭಾಗ್ಯ. ಭಾಗ್ಯಕ್ಕ, ದೇವ್ರ ಮನೆ ನೋಡ್ದೆ, ತುಂಬಾ ಲಕ್ಷಣವಾಗಿದೆ. ಮೇಲೆಲ್ಲ ಹೋಗ್ ನೋಡೋಣ, ಬಾಲ್ಕನಿ ಇದೆ ಅಲ್ವಾ? ಡ್ಯೂಪ್ಲೆಕ್ಸ್ ಹೌಸ್ ತಾನೇ? ಪಾರ್ವತಿ, ಈಗ ತಾನೇ ಬಂದಿದ್ದೀಯಾ, ಸ್ವಲ್ಪ ಸುಧಾರಿಸ್ಕೊಂಡು ಊಟ ಮಾಡಿದ್ಮೇಲೆ ನಾನೇ ನಿನಗೆ ಇಡೀ ಮನೆ ತೋರಿಸ್ತೀನಿ, ಆಯ್ತಾ? ಏ ಭಾಗ್ಯಕ್ಕ, ಅದೆಲ್ಲ ಏನು ಬೇಡ. ಟೀಗೆ ಅಂತ ಬಸ್ ನಿಲ್ಸಿದ್ನಲ್ಲ, ಅಲ್ಲಿ ಒಂದು 10 ಬಂದ್ ತಿಂದಿದ್ದೀನಿ, ಹೊಟ್ಟೆ ಫುಲ್ ಆಗೋಗಿದೆ. ಬಾ ಬಾ ಬಾ, ನನ್ ಮೇಲ್ಗಡೆ ಏನಿದೆ ಅಂತ ನೋಡ್ಬೇಕು. ಬಾ ಭಾಗ್ಯಕ್ಕ, ನೀನು ನೋಡು ಇಲ್ಲಿ. ಬಾ. ಅಮ್ಮ, ಪಾರ್ವತಿ ಅಕ್ಕನ್ಗೆ ಇನ್ನೂ ಅದೇ ಹುಮ್ಮಸ್ಸಿದೆ ನೋಡು. ಅಕ್ಕ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಕ್ಷಮಿಸ್ಬಿಡಪ್ಪ ಸೂರ್ಯ, ನೀನ್ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೆ, ನನ್ಗೋಸ್ಕರ ಬಂದೆ. ಸರಿ ಸರಿ, ನೀನ್ ಹೋಗ್ಬಿಟ್ಪಾ, ಸಂಜೆ ಸಿಗೋಣ. ಸರಿ ಸರಿ, ಬಾ ಭಾಗ್ಯಕ್ಕ, ನೀನು ಬಾ, ನಾನ್ ಇಡೀ ಮನೆ ನೋಡ್ಬೇಕು ಕಣೆ. ಬಾ ಬೇಗ ಹತ್ತು ಭಾಗ್ಯಕ್ಕ. ಈ ರೂಮ್ ನೋಡಕ ಎಷ್ಟು ಚೆನ್ನಾಗಿದೆ ಅಂತ.